ಸಿಲಿಕಾನ್ ಸಿಟಿ ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯಕ್ಕೀಗ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಜುವಲ್ಸ್ ತೋರಿಸ್ತೀನಿ ನಾನು. ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎದ್ದು ನಿಂತರು. ಇವತ್ತು ನಾಮಫಲಕ ಮಹಾ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೇವನಹಳ್ಳಿ ಏರ್ಪೋರ್ಟ್ ರಸ್ತೆಯಿಂದ ರ್ಯಾಲಿ ಶುರು ಮಾಡ್ತಿದ್ದಾರೆ. ಸಾವಿರಾರು ಲಕ್ಷಾಂತರ ಜನ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ತಿದ್ದಾರೆ. ಯಲಹಂಕ, ಕಮರ್ಷಿಯಲ್ ಸ್ಟ್ರೀಟ್, SP ರೋಡ್, ಬ್ರಿಗೇಡ್ ರೋಡ್, MG ರೋಡ್, ಅವೆನ್ಯೂ ರೋಡ್ ಮುಖಾಂತರ ಕಬ್ಬನ್ ಪಾರ್ಕ್ ತನಕ ಈ ರ್ಯಾಲಿ ನಡೆಯುತ್ತೆ. ಕನ್ನಡಕ್ಕೆ ಬೋರ್ಡ್ಗಳಲ್ಲಿ 60% ಆದ್ಯತೆ ಕೊಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಮಾಲ್ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ಕನ್ನಡ ಬಳಕೆ ಮಾಡದೆ ಇದ್ರೆ ಇತರೆ ಭಾಷಾ ನಾಮಫಲಕವನ್ನು ತೆರವು ಮಾಡ್ತೀವಿ ನಾವು ಮುಲಾಜಿಲ್ದೆ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಬಳಗದ ಮಾತು. ಅವರು ಕೂಡ ಮಾತಾಡಿದ್ರು ವಿಸ್ತಾರ ನ್ಯೂಸ್ಗೆ. ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೋ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ಯಾರು ನಮ್ಮ ಹತ್ರ ಅವರು ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾರೋ ಅವ್ರ ಜೊತೆಲಿ ಒಳ್ಳೆ ರೀತಿಯಲ್ಲಿ ವರ್ತಿಸ್ತೀವಿ. ಯಾರಾದರೂ ನಮ್ಮನ್ನು ಕೆರಳಿಸ್ಬಿಟ್ರೆ ಅವ್ರನ್ನ ಯಾಗ ಬಗ್ ಬಡಿಬೇಕೋ ಅದು ನಮಗೆ ಗೊತ್ತಿದೆ, ಬಗ್ ಬಡಿತೀವಿ. ಹೌದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಂಥ ಎಲ್ಲ ಭಾಷಿಕರಿಗೆ ಹೇಳ್ತಾ ಇದ್ದೀನಿ, ಕನ್ನಡವನ್ನು ಕಲೀರಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡಿಗರಾಗಿ ಬದುಕಿರೆ, ಕರ್ನಾಟಕದಲ್ಲಿ ಇರ್ರಿ. ಇಲ್ಲ ಅಂದರೆ ನಿಮ್ಮ ಊರುಗಳಿಗೆ ನೀವು ಹೋಗ್ಬೋದು, ಅದರಲ್ಲಿ ರಾಜಿ ಇಲ್ಲ. ಏನೇ 100 ಕೇಸ್ ಹಾಕಿರೂ ಅಷ್ಟೇ, ನಮ್ಮನ್ನೆಲ್ಲ ಹತ್ತಿಕ್ಕಿ ಎಲ್ಲ ಜೈಲುಗಳಿಗೆ ತಗೊಂಡೋಗಿ ಇಟ್ಟರು ಅಷ್ಟೇ. ನನಗೇನು ಜೈಲೇನು ಹೊಸ್ತೇನಲ್ಲ. ನಾನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.